ನಾವು ನಿಮ್ಮ ಮೀಟಿಂಗ್ ಕರೆದಿದ್ದೀವಿ ನಿನ್ನೆ. ಅದೆಲ್ಲ ವ್ಯವಸ್ಥಿತವಾಗಿ ನಾವು ಏನೇನು ನಡೆದಿದೆ ದೇಶದಲ್ಲಿ ಮಟ್ಟವನ್ನು ಹಾಕಬೇಕಾದ್ರೆ ಪ್ರತಿ ಬೂತಿನಿಂದ ಪ್ರಾರಂಭ ಆಗಬೇಕು. ಅದು ನಮ್ಮ ತೀರ್ಥಾಳ ಕ್ಷೇತ್ರದಿಂದ ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಸೂಚನೆಯನ್ನು ಕೊಟ್ಟಾರ, ಆ ಸೂಚನೆಯ ಮೇರೆಗೆ ನಾವು ಕೂಡ ಇಡೀ ಪರಿಷ್ಕರಣೆ ಮಾಡಿ ಮತಗಳ್ಳತನ ಏನು ನಡೆದಿದೆ ದೇಶದಲ್ಲಿ ಅದನ್ನು ವಿರೋಧಿಸಲಿಕ್ಕೆ ಹಂತವಾಗಿ ಅದನ್ನು ಮೆಟ್ಟಿ ನಿಲ್ಲಲಿಕ್ಕೆ ಇವತ್ತು ಸಿದ್ದಣ್ಣ ಕೊಂಡೂರವರ ನಾಯಕತ್ವದಲ್ಲಿ ನಾವೊಂದು ಕಾಂಗ್ರೆಸ್ ಕಚೇರಿಯಿಂದ ಗಾಂಧಿ ಪ್ರತಿಮೆಯವರೆಗೆ ಹೋಗಿ ಅಲ್ಲಿ ಮಾಲಾರ್ಪಣೆಯನ್ನು ಮಾಡಿ ಆ ದಿಶೆಯಲ್ಲಿ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ನಾವು ರಾಹುಲ್ ಗಾಂಧಿ ಅವರಿಗೆ ಬೆನ್ನೆಲುಬಾಗಿ ನಿಲ್ತೀವಿ. ಈ ದೇಶದ ವ್ಯವಸ್ಥೆಯನ್ನು ಏನು ತಿರುಚಲಿಕ್ಕೆ ಹೊಂಟಿದ್ದಾರೆ ಶ್ರೀಮಾನ್ ಮೋದಿ ಅವರು, ಅದನ್ನು ಧಿಕ್ಕರಿಸಲಿಕ್ಕೆ ನಮ್ಮ ಕಾರ್ಯಕರ್ತರು ಸನ್ನಿಧರಾಗಿದ್ದಾರೆ. ಅದೇ ರೀತಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ, ತೀರ್ಥಾಳ್ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ, ನಮ್ಮ ರಾಜಧಾನಿಯಾಗಿರ್ತಕ್ಕಂಥ KPCC ಕಚೇರಿಯಲ್ಲಿ ಇವತ್ತೇನು ನಡೆದಿದೆ ಅದಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡಲಿಕ್ಕೆ ತೀರ್ಥಾಳ ಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಮ್ಮನ್ನು ಅಭ್ಯರ್ಥಿ ಆಗಿದ್ದ ಸಿದ್ದಣ್ಣ ಕೊಂಡೂರಾಗಿರ್ಬೋದು, ನಗರ ಘಟಕದ ಅಧ್ಯಕ್ಷರುಗಳಾಗಿರ್ಬೋದು, ನಮ್ಮ ಎಲ್ಲ ನಮ್ಮ APMC ಅಧ್ಯಕ್ಷರಾಗಿರ್ಬೋದು, ಹಲವಾರು ನಾಮನಿರ್ದೇಶನ ಸದಸ್ಯರನ್ನ ಒಳಗೊಂಡಂತೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು, ಎಲ್ಲರನ್ನೂ ಪೂರಕವಾಗಿ ಕರ್ಕೊಂಡು ಸಿದ್ದಣ್ಣ ಕೊಂಡೂರವರ ನಾಯಕತ್ವದಲ್ಲಿ ನಾವು ತೀರ್ಥಾಳ ಕ್ಷೇತ್ರ ಒಂದು ಬೂತಿನಲ್ಲಿ ಕೂಡ ಒಂದೇ ಓಟು ವಾಮ ಮಾರ್ಗದ ಸೇರ್ಪಡೆ ಆಗದಂತೆ ನೋಡಲಿಕ್ಕೆ ಶ್ರೀಮಾನ್ ರಾಹುಲ್ ಗಾಂಧಿ ಅವರೇನು ಸಂದೇಶ ಕೊಟ್ಟಾರ, ಆ ಸಂದೇಶದ ಮೇರೆಗೆ ನಾವು ಕೂಡ ಯಶಸ್ವಿಯಾಗಿ ನಡೆಸ್ತೀವಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.